ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಡೈಲಿ ಏನಂದರೆ ಜಾಣಕ್ಕೆ ಬೇಗನೆ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತಿದ್ದೆ, ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದು. ಇವತ್ತು ಭಾನುವಾರ ಅಲ್ವಾ, ಹಾಗಾಗಿ ಒಂಚೂರು ಆ ಕಡೆ ಈ ಕಡೆ ಆಯಿತು. ಜಾಣಕ್ಕೆ ನಿದ್ದೆ ಬಂದುಬಿಡ್ತು, ಅದಕ್ಕೆ ಮೊದಲು ಇವತ್ತು ಚೆನ್ನಾಗಿ ನಿದ್ದೆ ಮಾಡಿಸಿ ಅದಾದಮೇಲೆ ಸ್ನಾನ ಮಾಡಿಸ್ದೆ. ನೋಡಿ, ಜಾಣಕ್ಕೆ ಬೊಟ್ಟಿಡ್ಬೇಕಂದ್ರೆ ಏನು ಗೊತ್ತಾ, ಮೇಲ್ಗಡೆ ಫ್ಯಾನ್ ಹಾಕ್ಬೇಕು. ಫ್ಯಾನ್ ಹಾಕಿದ್ರೆ ನೀಟಾಗಿ ಮೇಲ್ಗಡೆ ನೋಡ್ಕೊಂಡಿರ್ತಾರಲ್ಲ, ಆ ಟೈಮಲ್ಲಿ ಚೆನ್ನಾಗಿ ಬೊಟ್ಟಿಡ್ಬೋದು. ಫ್ಯಾನ್ ಹಾಕಿಲ್ಲ ಅಂದರೆ ಹಿಂಗೆ ಹಂಗೆ ಮಾಡಿ ಮಾಡಿ ಎಲ್ಲ ಬೊಟ್ಟು ಆ ಕಡೆ ಈ ಕಡೆ ಹೋಗ್ಬಿಟ್ಟಿರುತ್ತೆ. ಅಲ್ಲ ಮಗ್ನೆ, ಅಲ್ಲ ಮಗ್ನೆ, ನಿಂತೋಯ್ತು ಫ್ಯಾನು. ನೋಡಿ ನೋಡಿ, ಫ್ಯಾನ್ ನಿಂತೋಯ್ತಲ್ಲ. ಯಾಕೆ ಫ್ಯಾನ್ ನಿಂತೋಯ್ತು ಕೇಳಿ, ಇನ್ನೂ ಸ್ವಲ್ಪ ಹೊತ್ತು ಬನ್ನಿ ಅನ್ನಿ. ಯಾಕೆ ನಿಂತೋಯ್ತು ಫ್ಯಾನು? ಇವಾಗಂತೂ ತುಂಬ ಚಳಿ ಅಲ್ವಾ, ಹಾಗಾಗಿ ಈ ಥರ ದಪ್ಪದಾಗಿರೋ ಸ್ವೆಟರ್ನ ಜಾಸ್ತಿ ಹಾಕೋದು ಜಾಣಗೆ. ಸ್ವೆಟರ್ ಥರ ಬಟ್ಟೆಗಳು ಬರ್ತಾವಲ್ಲ, ಅದನ್ನು ಜಾಸ್ತಿ ಹಾಕೋದು. ಅಲ್ಲ ಮಗ್ನೆ, ಅಲ್ಲ ಮಗ್ನೆ, ಅದೆಲ್ಲ ಸ್ವಲ್ಪ ಉದ್ದ ಉದ್ದ ಇದೆ ಬಟ್ಟೆಗಳು. ನಾನು ಚಿಕ್ಕದಾಗತ್ತೆ ಅಂತೇಳಿ ಇವಾಗ ತೊಗೋತಿರೋದೆಲ್ಲ ಸ್ವಲ್ಪ ದೊಡ್ಡದಿರೋದನ್ನೇ ತೊಗೊಳ್ತಾ ಇದ್ದೀನ. ಕೈಗೆ ಇಲ್ಲಿವರೆಗೂ ಬಂದ್ಬಿಡುತ್ತಾ, ಅದನ್ನು ತೊಗೊಂಡು ಹಿಂಗೆ ತಿನ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಮೊದಲೆಲ್ಲ ಕೈ ತಿಂತಿದ್ರು, ಇವಾಗ ಬಟ್ಟೆನೇ ತಿನ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿರೋದು. ಏನು ಗೊತ್ತಾ, ಕೆಲವು ಮಕ್ಳಿಗೆ ಕೂದಲು ಸ್ವಲ್ಪ ಕಡಿಮೆ ಇರುತ್ತೆ, ಕೆಲವು ಮಕ್ಳಿಗೆ ಜಾಸ್ತಿ ಇರುತ್ತೆ. ಜಾಣಗೆ ಹೆಂಗೆ ಅಂತ ಅಂದರೆ ಕೂದಲು ಜಾಸ್ತಿ ಇದೆ, ಅದ್ರ ತೆಳು ಇದೆ. ನಂತರನೇ ಸೇಮ್ ನನಗೆ ಬೇಗ ಗ್ರೋತ್ ಆಗುತ್ತೆ ಹೇರು, ಆಯ್ತಾ. ಆದರೆ ತಿಕ್ಕಾಗಿರಲ್ಲ, ಅದು ಸ್ವಲ್ಪ ತಿನ್ನಾಗಿರುತ್ತೆ. ಸೇಮ್ ಜಾಣಗೂ ಹಂಗೇನೆ. ಎಷ್ಟು ಉದ್ದ ಬಂದಿದೆ ಗೊತ್ತಾ, ಆಗಲೇ ಕೂದಲು ತಡೀರಿ ತೋರಿಸ್ತೀನಿ ನೋಡಿ. ಆಗಲೇ ಕಣ್ಣತ್ರ ಮುಟ್ತಾ ಇದೆ, ಇನ್ನೊಂದು ಸ್ವಲ್ಪ ಕಣ್ಣು ಮುಚ್ಕೊಂಡ್ಬಿಡುತ್ತೆ. ನಮ್ಮಮ್ಮ ಅದನ್ನೇ ಹೇಳ್ತಿದ್ರು, 9 ತಿಂಗಳು ಅಷ್ಟರಲ್ಲಿ ಜಡೆ ಹಾಕ್ಬೋದು, ಆ ಥರ ಬರುತ್ತೆ ಕೂದಲು ಅಂತ. ಆದರೆ ದಪ್ಪ ಇಲ್ಲ ಆಯ್ತಾ, ತೆಳ್ಳಗಿದೆ. ಜಾಣು ನಿದ್ದೆ ಆಯಿತು, ಈಗ ನಮ್ಮನ್ನ ತರಾಟಕ್ಕೆ ತಗೊತಾರೆ, ಹಾಡ್ಸಿ ನನ್ನ ಅಂತ. ಇನ್ನು ಈ ವ್ಲಾಗ್ ಬಂದು ಹಬ್ಬಕ್ಕಿಂತ ಮೊದಲೇ ಮಾಡ್ಕೊಂಡಿದ್ದ ವ್ಲಾಗು. ಹಬ್ಬದ ವ್ಲಾಗ್ನ ಕೇಳ್ತಿದ್ರಲ್ವ, ಹಾಗಾಗಿ ಮೊದಲು ಅದನ್ನು ಅಪ್ಲೋಡ್ ಮಾಡಿ ಇದನ್ನು ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಇನ್ನು ಗಿಡದಲ್ಲೆಲ್ಲ ಸ್ವಲ್ಪ ಕಸ ಎಲ್ಲ ಆಗಿಬಿಟ್ಟಿತ್ತು. ಕಸ ಅಂದರೆ ಏನಿಲ್ಲ, ಮಾಮೂಲಿ ಎಲೆ ಎಲ್ಲ ಉದುರುತ್ತಲ್ವ, ಅದೇನೇ. ಜೊತೆಗೆ ನಾವೇನಾದರೂ ಅಪ್ಪಿತಪ್ಪಿ ಹೂವು ಹಾಕ್ಬಿಟ್ಟಿರ್ತೀವಿ, ಅದೆಲ್ಲನೂ ಕೂಡ ಇವತ್ತು ಕ್ಲೀನ್ ಮಾಡಿಕೊಂಡೆ. ನನಗೆ ಇದೆಲ್ಲ ಒಂಥರ ಇಷ್ಟ, ಯಾವಾಗಲೂ ಕೂಡ ಇಂಥ ಕೆಲಸ ಎಲ್ಲನೂ ಬೇಗನೆ ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ಬಟ್ಟೆ ಎಲ್ಲನೂ ವಾಶ್ ಮಾಡಿ ಒಣಗಾಕಿದ್ರು. ಹಾಗೆ ಮಷಿನ್ನು ಕೂಡ ಇವತ್ತು ಕ್ಲೀನ್ ಮಾಡಬೇಕಿತ್ತು. ಮೊದಲೆಲ್ಲ ಹೆಂಗಂದರೆ ಜಾಸ್ತಿ ಬಟ್ಟೆ ಏನೂ ಇರ್ತಿರಲಿಲ್ಲ, ಇವಾಗ ಸ್ವಲ್ಪ ಜಾಸ್ತಿ ಬಟ್ಟೆ ಇರೋದ್ರಿಂದ ಮಷಿನ್ನು ಕೂಡ ಒಂದೊಂದ್ಸಲ ನೀಟಾಗಿ ಕ್ಲೀನ್ ಮಾಡಬೇಕು. ಮಾಮೂಲಿ ಅದರದ್ದೇನೇ ಒಂದು ಪೌಡರ್ ಕೊಟ್ಟಿರ್ತಾರೆ, ಅದನ್ನು ಹಾಕಿಬಿಟ್ಟು ಒಂದು 15 ಮಿನಿಟ್ಸು ಆನ್ ಮಾಡಿಬಿಟ್ರೆ ಅದ್ರ ಪಾಡ್ಗದು ಕ್ಲೀನ್ ಆಗುತ್ತೆ. ಇನ್ನು ನಮ್ಮ ಮನೇಲಿ ಇಂಡಸ್ ವ್ಯಾಲಿದು ಬಿರಿಯಾನಿ ಪಾಟ್ ಇದೆ ಅಲ್ವಾ, ಅದ್ರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಭಾರ ಎಲ್ಲ ಇದೆ ಅಲ್ಲ, ಹಾಗಾಗಿ ಅಮ್ಮ ನನಗೊಂದು ತರಿಸ್ಕೊಡು, ಊರಿಗೆ ಬೇಕಾಗತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಅಮ್ಮಂಗೆ ಅಂತೇಳಿ ಒಂದು ಬಿರಿಯಾನಿ ಪಾಟ್ನ ಆರ್ಡರ್ ಮಾಡಿದ್ದೆ. ಅದು ಡೆಲಿವರಿ ಆಗಿತ್ತು, ಅದನ್ನು ತೆಗೆದು ನೋಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ನಾನು ಇಂಡಸ್ ವ್ಯಾಲಿ ಕಡೆಯಿಂದನೇ ಸುಮಾರಷ್ಟು ಪಾತ್ರೆಗಳನ್ನ ತಗೊಂಡಿದ್ದೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದರಲ್ಲಿ ಸುಮಾರು ಒಂದು 3ರಿಂದ 4 ಜನಕ್ಕೆ ಆರಾಮಾಗಿ ಬಿರಿಯಾನಿನ ಮಾಡ್ಬೋದು. ನಾನು ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ತೊಗೊಳ್ಳೋಣ ಅಂದ್ಕೊಂಡೆ, ಅಷ್ಟರಲ್ಲಮ್ಮ ಇದೇ ಸಾಕು ಬಿಡು ಆಗುತ್ತೆ ಅಂತ ಹೇಳಿದ್ರು. ಇನ್ನು ಗ್ಲಾಸ್ದು ಲಿಡ್ ಕೂಡ ಕೊಟ್ಟಿದ್ದಾರೆ, ತುಂಬಾ ಕ್ಯೂಟ್ ಆಗಿದೆ. ಹಾಗೆ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ಇನ್ನು ಇದ್ರ ಜೊತೆಗೆ ಒಂದು ಪಡ್ಡುದು ಪ್ಯಾನ್ ತೊಗೊಂಡಿದ್ದೀನಿ. ಅಮ್ಮ ಬಂದಾಗಿಂದನೂ ಹೇಳ್ತಾ ಇದ್ರು, ಪಡ್ಡು ಮಾಡಬೇಕು, ನಿಮ್ಮನೆ ಒಂದು ಪಡ್ಡುದು ಪ್ಯಾನ್ ಏನು ಇಟ್ಕೊಂಡಿಲ್ವಲ್ಲ ನೀನು, ಒಂದು ತಗೋ, ಇಷ್ಟೆಲ್ಲ ತೊಗೊಂಡಿದ್ಯಾ ಅಂತ. ನಮ್ಮ ಮನೇಲಿ ಏನಂದರೆ ನಾನು ಜಾಸ್ತಿ ಪಡ್ಡು ಎಲ್ಲ ಮಾಡಲ್ಲ, ಹಾಗಾಗಿ ನಾನು ತೊಗೊಂಡಿರಲಿಲ್ಲ. ಇನ್ನು ಇಲ್ಲಿ ನೋಡುವಾಗ ಇದು ಕಾಣಿಸ್ತಾ, ಇದರಲ್ಲಿ ವಿತ್ ಲಿಡ್ ಕೊಟ್ಟಿದ್ರು, ಹಾಗಾಗಿ ನಂಗೆ ತುಂಬಾ ಹಿಡಿಸ್ತು. ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ. ಇದು ಬಂದು ಐರನ್ ಆಯಿತಾ, ಸೀಸನಿಂಗ್ ಮಾಡೋದು ಕೂಡ ಸುಲಭನೇ. ನೀವು ಹಳೆ ವ್ಲಾಗ್ಸ್ನ ನೋಡಿದರೆ ಗೊತ್ತಿರುತ್ತೆ ಯಾವ ಥರ ಮಾಡೋದು ಅಂತ. ಇನ್ನು ಇದ್ರ ಲಿಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇನ್ನು ನೀವೇನಾದರೂ ಪ್ರಾಡಕ್ಟ್ ತೊಗೋಬೇಕು ಅನ್ನೋಂಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಇವಾಗ ರಿಪಬ್ಲಿಕ್ ಡೇ ಸೇಲ್ ನಡೀತಾ ಇರೋದ್ರಿಂದ ನಿಮಗೆ 50% ಆಫ್ ಕೂಡ ಸಿಗುತ್ತೆ. ಜೊತೆಗೆ ನಾನು ಕೂಪನ್ ಕೋಡ್ ಆದಂತಹ ಶಿಲ್ಪಾ 12ನ ಯೂಸ್ ಮಾಡಿಕೊಂಡು ಬೈ ಮಾಡಿದ್ರೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಒಮ್ಮೆ ಚೆಕ್ ಮಾಡಿ ನೋಡಿ ಆಯಿತಾ. ಹಾಗೆ ಅಮ್ಮಂಗೆ ಸ್ವಲ್ಪ ಹೇರ್ ಪ್ಯಾಕ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಏನಂದರೆ ಒಂದು ಸ್ವಲ್ಪ ಅವ್ರಿಗೆ ಗ್ರೇ ಏರ್ಸ್ ಇದೆ, ಈ ವಯಸ್ಸಾದ್ಮೇಲೆ ಮಾಮೂಲಿಯಾಗಿ ಬರ್ತಾನೆ ಇರುತ್ತೆ. ಅಪ್ಪುಗಂತೂ ತುಂಬಾ ಇದೆ, ಅವರಂತೂ ಈ ಥರದ್ದೆಲ್ಲನೂ ಕೂಡ ಹಚ್ಚಿಸ್ಕೊಳ್ಳಲ್ಲ, ಅವ್ರಿಗೆ ಇಷ್ಟನೇ ಆಗಲ್ಲ. ನಾನು ಇಷ್ಟು ಬಲವಂತ ಮಾಡಿದ್ರು ಕೂಡ ನನಗೆ ಬೇಡ, ಇದ್ದಂಗೆ ಇರಲಿ ಅಂತ ಹೇಳ್ತಾರೆ. ಇನ್ನು ಅಮ್ಮಂಗಾದರೂ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಅವ್ರೇನು ಅನ್ನಲ್ಲ, ಆಯಿತು ಕೂಡ ಮಾಡ್ಕೋತೀನಿ ಅಂತಲೇ ಹೇಳ್ತಾರೆ. ಇನ್ನಿವಾಗ ಅದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಜಾರ್ಗೆ 1 ಸ್ಪೂನ್ ಆಗೋವಷ್ಟು ಮೆಂತ್ಯ ಕಾಳು,
1 ಸ್ಪೂನ್ ಆಗುವಷ್ಟು ಕಪ್ಪು ಜೀರಿಗೆನ ತೊಗೊಂಡಿದ್ದೀನಿ. ಇದನ್ನು ಬ್ಲ್ಯಾಕ್ ಕ್ಯೂಮಿನ್ ಅಂತಲೂ ಕೂಡ ಕರೀತಾರೆ. ಈ ಅಂಗಡಿಲೆಲ್ಲನೂ ಕೂಡ ಕೇಳಿದ್ರೆ ಕೊಡ್ತಾರೆ, ಮಾಮೂಲಿ ಗ್ರಾಸರೀಸ್ ಶಾಪಲ್ಲಿ ಸಿಗುತ್ತೆ ಇದು. ಇದನ್ನೆರಡೂ ಕೂಡ ಹಾಕಿ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ತವಾ ಮೇಲೆ ಈ ಪೌಡರ್ನ ಹಾಕಿಬಿಟ್ಟು ಅದ್ರ ಜೊತೆಗೊಂದೇ ಒಂದು ಸ್ವಲ್ಪ ಅರಿಶಿನದ ಪುಡಿ, ಒಂದು ಚಿಟಿಕೆ ಆಗುವಷ್ಟು ಹಾಕಿದ್ರೆ ಸಾಕು. ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಷ್ಟರ ಮಟ್ಟಿಗೆ ಫ್ರೈ ಮಾಡಬೇಕು ಅಂದರೆ ಇದು ಪೂರ್ತಿಯಾಗಿ ಕಪ್ಪಗಾಗ್ಬಿಡಬೇಕು. ಸ್ವಲ್ಪ ಇದು ಉರಿತಿದ್ದಂಗೆ ಹೊಗೆ ಬರಲಿಕ್ಕೆ ಶುರುವಾಗುತ್ತೆ, ಅದರಿಂದ ಏನೂ ಆಗಲ್ಲ, ಒಂಚೂರು ಚೆನ್ನಾಗಿ ಹುರ್ಕೊಳ್ಳಿ ಅಷ್ಟೇ. ಇಷ್ಟು ಕಪ್ಪಗಾದಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟಿದ್ದೀನಿ. ಇದು ಪೂರ್ತಿಯಾಗಿ ಕಪ್ಪಗಾಗಬೇಕು, ಅಲ್ಲಿವರೆಗೂ ಉರಿಬೇಕಾಗತ್ತೆ. ಇನ್ನಿವಾಗ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು 1 ಸ್ಪೂನ್ ಆಗುವಷ್ಟು ಟೀ ಪೌಡರು, ಹಾಗೆ ದಾಸವಾಳದ ಹೂವು, ಜೊತೆಗೆ ಕರಿಬೇವಿನ ಎಲೆ, ಈ ಮೂರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಅದೊಂದು ಅರ್ಧ ಕಪ್ ಆಗಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆವಾಗ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಹಾಗಾಗಿ ನಾನು ಇದನ್ನು ಈಗ ರೆಡಿ ಮಾಡ್ಕೊಂಡ್ಬಿಟ್ಟು ಇದನ್ನು ಕೂಡ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ. ಅದಾದಮೇಲೆ ಇದನ್ನು ಶೋಧಿಸ್ಕೊಂಡು ಅದು ಪೂರ್ತಿಯಾಗಿ ತಣ್ಣಗಾಗಿರುತ್ತಲ್ವ, ಅದಕ್ಕೆ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಕಪ್ಪು ಸಾಸಿವೆದು, ಅದನ್ನು ನಾನು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಹಾಕಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಹಾಗೆ 1-2 ಸ್ಪೂನ್ ಆಗೋವಷ್ಟು ಮೆಹಂದಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗೋವಷ್ಟು ಬೀಟ್ರೋಟ್ ಪೌಡರು. ಇದನ್ನು ನೀವು ಯಾವುದಾದ್ರೂ ಕೂಡ ತೊಗೊಳ್ಬೋದು, ನೋಡಿಕೊಂಡು ಕ್ವಾಲಿಟಿ ಚೆನ್ನಾಗಿರೋದನ್ನ ತೊಗೊಳ್ಳಿ. ಇಲ್ಲಾಂದರೆ ಮನೇಲಿರೋ ಜ್ಯೂಸ್ನೇ ಕೂಡ ಬಳಸ್ಬೋದು, ಅಂದರೆ ಬೀಟ್ರೋಟ್ ಜ್ಯೂಸ್ನೇ ಬಳಸ್ಕೊಳ್ಬೋದು. ಹಾಗೆ ಮೆಹಂದಿ ಎಲೆ ಸಿಕ್ಕಿದ್ರೆ ಅದನ್ನೇ ಬಳಸ್ಕೊಬೋದು. ಹಾಗೆ 1 ಸ್ಪೂನ್ ಆಗೋವಷ್ಟು ಆಲಿವೆರಾ ಜೆಲ್ಲು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಅಥವಾ ಈ ಥರ ಫುಡ್ ರ್ಯಾಪಿಂಗ್ ಕವರ್ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು 8ರಿಂದ 10 ಗಂಟೆಗಳ ಕಾಲ ಬಿಟ್ಬಿಡಬೇಕು. ಅದಾದಮೇಲೆ ನಮ್ಮ ಹೇರ್ಗೆ ಅಪ್ಲೈ ಮಾಡಿಕೊಂಡು 1 ಅವರ್ ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಆಯಿತು. ನಿಧಾನಕ್ಕೆ ಗ್ರೇ ಹೇರ್ಸ್ ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ಕೂದಲು ಕೂಡ ಅಷ್ಟೇ ತುಂಬ ಶೈನಿಂಗಾಗಿ ಚೆನ್ನಾಗಿರುತ್ತೆ. ಇನ್ನು ಈ ಕಡೆ ಅಪ್ಪು ಜಾಣೋಗೆ ಅಪ್ಪ ಅಪ್ಪ ಅನ್ನು ಅಂತೇಳಿ ಹೇಳ್ತಾ ಇದ್ದಾರೆ. ಜಾಸ್ತಿ ಮಾಮ ಅಮ್ಮ ಅಂತಾರಲ್ಲ, ಹಂಗಾಗಿ ನನ್ನನ್ನು ಕೂಡ ಕರೆಸ್ತೀನಿ ಅಂತೇಳಿ ಸುಮ್ಮನೆ ತಮಾಷೆಗಂಗೆ ಮಾತಾಡಿಸ್ತಾ ಇದ್ರು. ಅಮ್ಮನೇ ಅನ್ಕೋನೆ ಅಪ್ಪ 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 ಟ್ರೈ ಮಾಡ್ತಾನಲ್ಲ ನಾಲ್ಗೆ ತೆಗ್ದು ಅಪ್ಪ 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 ಅಪ್ಪ. ಇನ್ನು ಇವತ್ತು ನಮ್ಮದೊಂದು ಸ್ವಲ್ಪ ಕೆಲಸ ಇತ್ತು, ನನ್ನದೊಂದು ಸಿಗ್ನೇಚರ್ ಆಗಬೇಕಿತ್ತು ಅಂತೇಳಿ ಅಪ್ಪು ನನ್ನನ್ನು ಹೊರಗಡೆ ಕರ್ಕೊಂಡು ಬಂದಿದ್ರ. ಹಾಗೆ ಅಲ್ಲಿ ನರ್ಸರಿ ಕಾಣಿಸ್ತು. ನರ್ಸರಿಲಿ ನಾನೊಂದು ಗಿಡ ತಗೋಬೇಕಿತ್ತು. ಏನಂದರೆ ಶಂಖಪುಷ್ಪ ಹೂವದ ಗಿಡ ನಮ್ಮನೆ ಹಾಳಾಗಿಬಿಟ್ಟಿತ್ತು, ಅದೊಂದು ಗಿಡ ತೊಗೊಂಡೋಗೋಣ ಅಂತೇಳಿ ಅಲ್ಲಿಗೆ ಬಂದ್ವಾ. ಅಲ್ಲಿ ನೋಡಿದ್ರೆ ಆ ಗಿಡ ಇರಲಿಲ್ಲ. ಅಪರಿಚಿತ ಇದ್ರ ಹೆಸರು. ಅದೇ ಬೇಕಾ ನಿಂಗೆ? ಬೇರೆ ಯಾವುದು ಬೇಡವಾ? ಎಲ್ಲ ಚೆನ್ನಾಗೈತೆ, ಇಲ್ಲೆಲ್ಲ ಚೆನ್ನಾಗಿ. ಡೈರಿ ಹೂವು ತಗೊಂಬಿಡು, ಅದ ಹೂವು ಬಿಡ್ತದೆ ಚೆನ್ನಾಗಿ. ನೋಡಲ್ಲಿ ಡಬಲ್ ಕಲರ್ ಐತೆ. ಹಾಂ ಚೆನ್ನಾಗೈತೆ. ಓ ಡಬಲ್ ಕಲರ್ ही आता है पूरा, ಚೆನ್ನಾಯ್ತು ತಗೋ. ಅದು ಸೂಪರ್ ಆಗೈತೆ. ಹಾಂ ಡೇರೆ ಹಾಂ ತಗೋ. ಪುಷ್ಪ ಸಿಗ್ಲಿಲ್ವಲ್ಲ, ಹಾಗಾಗಿ ಬೇರೆ ಗಿಡಗಳು ಕಾಣಿಸ್ತು, ಅದನ್ನೇ ಒಂದು 4 ತೊಗೊಂಡಿದ್ದೀನಿ. ರೋಸ್ಮೆರಿ ಮತ್ತು ಪಲಾವ್ ಎಲೆ ಇದು ಬರುತ್ತಲ್ವ ಆ ಗಿಡ, ಹಾಗೆ ಡೈರೆ ಹೂವಿಂದು ಇನ್ನೊಂದು ನಾಗದಾಳಿ ಗಿಡ ಅಂತ ಕರಿತೀವಿ, ಅದೊಂದು. ಇಷ್ಟನ್ನು ತೊಗೊಂಡು ಹಾಗೆ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಜಾತ್ರೆ ನಡೀತಾ ಇತ್ತು, ನಾವಿರೋ ಕಡೆನೇ ಜಾತ್ರೆ ನಡೀತಾ ಇತ್ತು. ಜಾತ್ರೆ ಅಂದರೆ ಗೊತ್ತಲ್ವ, ಸುಮಾರಷ್ಟು ಟಾಯ್ಸು ಅದು ಇದು ಎಲ್ಲಾನು ಕೂಡ ಹಾಕಿರ್ತಾರೆ. ಇನ್ನು ನನಗೆ ಜಾಣೋಗೇನಾದ್ರು ತೊಗೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಅಪ್ಪು ನಿಲ್ಸಪ್ಪು ಒಂದೇ ಒಂದು ತೊಗೊಂಡು ಬಂದುಬಿಡ್ತೀನಿ ಅಂತ ಹೇಳಿ ಹೋಗಿ ಒಂದು ಟಾಯ್ಸ್ನ ತೊಗೊಂಡೆ. ಸ್ವಲ್ಪ ಜನನೂ ಕೂಡ ಜಾಸ್ತಿ ಇದ್ದರು, ಗಾಡಿ ಬೇರೆ ಎಲ್ಲೂ ಕೂಡ ನಿಲ್ಲಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ, ಎಲ್ಲೋ ಒಂದು ಕಡೆ ಹಾಕಿ ಹೋಗಿ ತೊಗೊಂಡು ಬಂದಿದ್ದಾಯಿತು. ಇನ್ನು ಇವಾಗ ಮನೆಗೆ ಬಂದ್ವಿ.
ಏನ್ ಗೊತ್ತಾ, ಮೊದ್ಲೆಲ್ಲ ನಾವೆಲ್ಲಾದ್ರೂ ಹೊರಗಡೆ ಹೋದಾಗ ಈ ತರ ಜಾತ್ರೆ ಏನಾದ್ರು ಕಾಣಿಸ್ತು ಅಂತ ಅಂದ್ರೆ ಗಾಡಿ ಇಳಿದ್ಬಿಟ್ಟೇನು ಹೋಗ್ತಿರ್ಲಿಲ್ಲ, ಹಂಗೆ ದೂರದಿಂದ ನೋಡ್ಕೊಂಡು ಬಂದ್ಬಿಡ್ತಿದ್ದು. ಇವಾಗ ಅಲ್ಲಿ ಬರ್ತಿದ್ದಂಗೆ ನನ್ಗೆ ಏನಾದ್ರು ತಗೋಬೇಕು ಅನ್ನಿಸ್ತು, ಜಾಣಿಗೇನಾದ್ರು ತಗೊಂಡ್ ಬರೋಣ ಅಂತ, ಹಂಗಾಗಿ ಟಾಯ್ ತಗೊಂಡ್ ಬಂದೆ ನೋಡಿ. 350 ರೂಪಾಯಿ ಅಂತ ಇದು. ಅಷ್ಟು ಅಮೌಂಟ್ ಕೊಟ್ಟಿರೋದಕ್ಕೂ ಕೂಡ ವರ್ತು. ಜಾಸ್ತಿ ಹೊತ್ತು ಈ ತರ ಓಡುತ್ತೆ. ಆಮೇಲೆ ಗೊತ್ತಾ, ಈ ತರದ್ದು ಗಿಲ್ಕಿ ಎಲ್ಲ ಏನಂದ್ರೆ ಜಾಣು ಬಾಯಲ್ಲಿ ಹಾಕೊಂಡು ಚಚ್ಚಿ ಎಲ್ಲ ಫುಲ್ ಹಾಳು ಮಾಡ್ಬಿಡ್ತಾರೆ. ಅದೊಳ್ಳೆ ಸಾಫ್ಟ್ ಟಾಯ್ ತರ ಇರುತ್ತಲ್ಲ. ನಿಮ್ದೆ ನೋಡೋದು. ನಾನು ಗೊಂಬೆಗಿಂತ ಅಜ್ಜಿನೇ ಇಷ್ಟ. ಹತ್ತಕ್ ಆಗ್ತಿಲ್ಲ ಮಗ್ನೆ, ಅದಕ್ಕೆ ಕೈ ಕೊಡು, ತಿನ್ಕೊಂಬಿಡ್ತಾನೆ. ಇವಾಗೆಲ್ಲ ನಮ್ಮ ಅಮ್ಮನ ಕಡೆನೇ ಜ್ಞಾನ, ಏನು ಬೇಡ, ಅವ್ರಲ್ಲಿ ಕುತ್ಕೊಂಡಿದಾರ, ಅವ್ರನ್ನೇ ನೋಡ್ತಾ ಇರೋದು. ಸಾಕಾಯ್ತಾ ನೋಡಿ ಜಾಣಿ? ಆಗ್ಬೇಕು ಮಗ್ನೆ, ಅದ ಕೆಳಗ್ ಬಿಡು, ಅವನೇ ಯಾವ್ದು ಬೇಕು ಎತ್ಕೊತಾನೆ. ಅದೇ ಬೇಕು, ಹೊಸಾದ್ ಬೇಕು, ಹೊಸಾದ್. ಆಮೇಲೆ ನೀವು ಕಮೆಂಟಲ್ಲಿ ಕೇಳ್ತಾ ಇದ್ರಿ ಜಾಣು ಉಲ್ಟಾ ಆದ್ರ ಬೋರ್ಗ್ ಬಿದ್ರ ಅಂತ ಹೇಳ್ಬಿಟ್ಟು. ಉಲ್ಟಾ ಆಗ್ತಾ ಇದಾರೆ ಅವರು, ತೋರಿಸ್ತೀನಿ ರೀ. ಹಾ, ರೌಂಡ್ ಹೊಡೀರಿ ಜಾಣು. ಜನಿ ಬೈಲಿ. ಹಾ, ಅಲ್ಲಿ ಡಾಡು ಡಾಡು ಡಾಡು. ಇಲ್ಲ, ನೀನಿದೆಯಲ್ಲ ತಿರ್ಗಲ್ಲ. ನನ್ನ ಕಡೆ ನಾನ ಇಲ್ಲಿ ಚಿನ್ನೆ. ಹಾ, ಈ ಕಡೆ ಇಕ್ಕ, ಅವನೇ ಬಂದು ಎತ್ಕೊತಾನೆ. ಇಲ್ಲಿ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಹಾ 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 ಹಾ. ಅಯ್ಯೋ ದೇವ್ರೆ. ಐಸ ಹಂಗೆ ಹಂಗೆ ಮಗ್ನೆ. ಇನ್ನೊಂದ್ಸಲ ಮಗ್ನೆ, ಇನ್ನೊಂದ್ಸಲ ಆಯ್ತಾ? ಇನ್ನೊಂದ್ಸಲ. ಇನ್ನೊಂದ್ಸಲ ಹೊಡೀರಿ. ಏನ್ ಹೊಡೀರಿ ಪಲ್ಟಿ? ಇನ್ನೊಂದ್ಸಲ ಜನ, ಇನ್ನೊಂದ್ಸಲ. ಎತ್ಕೊಳವ. ಬಾ 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 ಎತ್ಕೊ. ಜಲ್ ಬಿಡ್ಕ ಬಾ. ಇವಾಗ ಈ ತರ ಉಲ್ಟಾ ಹಾಕ್ತಾರೆ. ಆಮೇಲೆ ನೋಡಿ ಓಯ್ಸ ಎದಳಕ್ ಟ್ರೈ ಮಾಡ್ತಾರೆ. ಅಂದ್ರೆ ಮುಂದಕ್ಕೆ ಹೋಗಕ್ಕೆ ಅಲ್ಲಿ ಎತ್ಕೋಬೇಕಲ್ಲ ಗೊಂಬೆನೆಲ್ಲ, ಅಂದ್ರೆ ಮಂಡಿ ಕೊಡಕ್ಕೆ ಅನ್ಸುತ್ತೆ. ಆಮೇಲೆ ಹಿಂಗೇನಾದ್ರು ಸ್ವಲ್ಪ ನಾವು ಕಾಲಕ್ಕೆ ಸಪೋರ್ಟ್ ಕೊಟ್ರೆ ಹಿಂದೆ ಹಿಂದೆ ಹೋಗ್ತಾರೆ. ಹಂಗೆ ನೋಡಿ, ಅಂದ್ರೆ ಉಲ್ಟಾ ಹಾಕ್ಬೇಕು. ಉಲ್ಟಾ ಹಾಕ್ಬಿಟ್ಟು ಹಂಗೆ ಹಿಡ್ದಾಗ ಹಿಂದಕ್ಕೆ ಹೋಯ್ತದೆ. ಹಂಗೆ ಹಾಕ್ಬಿಟ್ಟು ಅಲ್ಲಿ ಕಾಲು ಹಿಡ್ಕೊಂಡ್ರೆ ಹಿಂದೆ ಹೋಗಿ ಮಗ್ನೆ. ಡಾಡಕ್ ತೋರಿಸಿ ಹೆಂಗ್ ಹೋಗ್ತಾರ ಗೊತ್ತಾ, ಮೀನ್ ಹೋದಂಗ್ ಹೋಗ್ತಾರೆ ಸುಯಿ ಅಂತ. ಅದು ಬೆಳಗ್ಗೆ ಹೊತ್ತು ಜಾಸ್ತಿ. ಕಾಲ್ ನೆಲಕ್ಕೆ ಇಟ್ಕೋ. ಈಗ ಉಲ್ಟಾನೇ ಆಗ್ಬೇಕು, ನಂಗೆ ಅದು ಇಷ್ಟ ಇಲ್ಲ, ನಂಗಿದೆ ಇಷ್ಟ. ಗೊಂಬೆ ಎತ್ಕೋಬೇಕಲ್ಲ. ಅಯ್ಯೋ ಅಪ್ಪ, ಕೈಯಲ್ಲಿ ಸಿಗಾಕೊಂಡ್ಬಿಡುತ್ತೆ ನೋಡಿ. ಅದ್ ಕಿತ್ಕೊಳಕ್ ಆಗಲ್ವಲ್ಲ, ಅವಾಗ ಕೋಪ ಬರುತ್ತೆ. ನೋವಾಗಲ್ಲ, ಕೋಪ, ಕೈ ಬಿಡ್ತಾ ಇಲ್ವಲ್ಲ ಅಂತ ಕೈ ಮೇಲೆ ಕೋಪ ಬಂದ್ಬಿಡುತ್ತೆ. ಸುಮಾರು ಒಂದು ವಾರ ಆಯ್ತು ಅನ್ಕೋತೀನಿ ಈ ತರ ಉಲ್ಟಾ ಆಗೋಕ್ ಶುರು ಮಾಡ್ಕೊಂಡು. ಫಸ್ಟ್ ಒಂದು 3 ದಿನ ಕೈ ಕೀಳ್ಲಿಕ್ಕೆ ಆಗ್ತಾನೆ ಇರ್ಲಿಲ್ಲ. ಅರ್ಧ ಹಿಂಗ್ ಮಲ್ಕೊಂಡ್ಬಿಡೋರು, ಆಮೇಲೆ ನಾವು ಹೋಗಿ ಸ್ವಲ್ಪ ಕೈ ಹಿಂಗ್ ಕಿತ್ರೆ ಉಲ್ಟಾ ಆಗೋರು. 3 ದಿನ ಆದ್ಮೇಲೆ ಇವಾಗ ಪೂರ್ತಿಯಾಗಿ ಉಲ್ಟಾ ಆಗ್ತಾ ಇದಾರೆ. 4 months ಕರೆಕ್ಟ್ ಆಗಿ ಬೋರ್ಲು ಬಿದ್ದಿದ್ದು. ಕೆಲವೊಂದ್ ಮಕ್ಳು 3.5 ತಿಂಗಳಿಗೆಲ್ಲ ಬೋರ್ಲಾಗ್ಬಿಡ್ತಾರಂತೆ. ಇನ್ನ ಕೆಲವೊಬ್ರು 4.5 ತಿಂಗ್ಳಿಗೆ ಆಗ್ತಾರಂತೆ. ಒಂದೊಂದ್ ಮಕ್ಳು ಒಂದೊಂದ್ ತರ ಅಲ್ಲ ಜಾಣು? ಜಾಣಿ ಅಂದ್ರೆ ಇವಾಗ ಕೇಳಿಸ್ಕೊಂಡು ನೀಟಾಗಿ ಯಾರು ಕರೀತಾವ್ರೆ ತಿರ್ಗಿ ನೋಡ್ತದೆ. ಆಮೇಲೆ ಕರೆದಿದ ತಕ್ಷಣ ಈಗ ಬರೋದು, ಬಾ ನನ್ನ ಹತ್ರ ಅಂದಿದ ತಕ್ಷಣ ಕೈ 2 ಕೈ ಹಿಂಗ್ ತೋರ್ಸೋದು, ಇದೆಲ್ಲ ಇವಾಗ ಶುರು ಮಾಡ್ತಾ ಇದಾರೆ. ಇನ್ ಮುಂದೆ ಹೋಗ್ತಾ ಅದೆಲ್ಲ ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ಆಮೇಲೆ ಕಾಲ್ ಹಿಡಿಯೋದು, ಹಿಂಗ್ ಮಲಗಿಸ್ದಾಗ ಕೈಯಿಂದ ಕಾಲಿನ ಟೈಟಾಗಿ ಹಿಡ್ಕೊಂತಾರೆ. ಹಿಂಗ್ ಹಿಡ್ಕೊಂಡ್ಬಿಟ್ಟು ಹಿಂಗ್ ಹೊಳ್ಕೊಂಡ್ ಬಿದ್ದೋಗೋದು ಹಿಂಗೆ. ಏನೇನಂತೀಯಪ್ಪ ಇನ್ನ ಬೆಳಗ್ಗೆ ಎದ್ದು ಬಾ 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 ಅಂತೀಯ ನಮ್ನ? ಬಾ 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 ಅಂತೀಯ? ಯಾರು ನಾವ್ ಎತ್ಕೊಂತ ಇಲ್ಲ ಅಂತ ಅಂದ್ರೆ ಬಾ 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 ಅಂತ ಶುರು ಮಾಡ್ಬಿಡೋದು. ನಮ್ಗೆ ಅವಾಗ ಗೊತ್ತಾಗುತ್ತೆ ಕರೀತಾ ಇದಾರೆ ಅಂತ. ಹೋಗಿ ಅಮ್ಮಮ್ಮನ ಹತ್ರನೇ ಹೋಗಿ ನೀವು. ಬಾಯ್, ನಮ್ಗೆ ಬೇಡ, ನೀವು ಹೋಗಿ. ಹೋಗ ಕೆಳಗ್ ಬಿಡು ಅವನ್ನ, ಅವನೇ ಹೋಗ್ಲಿ ನಡ್ಕೊಂಡು ನಿಧಾನಕ್ಕೆ. ಹೋಗಿ ನೋಡೋಣ, ಉಲ್ಡಾಡ್ಕೊಂಡು ಹೋಗಿ. ಜಾಣಗ್ ಸ್ವಲ್ಪ ನಿದ್ದೆ ಬರ್ತಿದೆ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಮಲಗಿಸ್ಬಿಟ್ಟು ಬಂದೆ. ಹಾಗೆ ಸುಮಾರು ಜನ ಕೇಳ್ತಾ ಇದ್ರಿ
ನಿಮ್ಮ ಬಾಣಂತನದ್ದು ಎಕ್ಸ್ಪೀರಿಯನ್ಸ್ ಹೇಳಿ ಶಿಲ್ಪ ಯಾವ ಥರ ಇತ್ತು ಅಂತ ಹೇಳಿ. ಯಾಕಂದರೆ ನೀವೆಲ್ಲ ಫುಡ್ಡು ತಿಂತಾ ಇದ್ರಿ, ಹಾಗೆ ಎಲ್ಲ ಕೆಲಸನೂ ಕೂಡ ಮಾಡ್ತಾ ಇದ್ರಿ ಅಲ್ವಾ. ನಿಮಗೆ ಅದರಿಂದ ಏನು ಕೂಡ ಪ್ರಾಬ್ಲಮ್ ಆಗಲಿಲ್ವಾ ಏನು ಎತ್ತ ಅಂತೇಳಿ ಸುಮಾರು ಸಲ ಕಮೆಂಟ್ ಬರ್ತಾ ಇತ್ತು ಆಯಿತಾ. ನಾನೇನು ಅಂದ್ಕೊಂಡೆ ಅಂದರೆ ಈ ಬಾಣಂತನ ಮುಗಿದ್ಬಿಡ್ಲಿ, ಮುಗ್ದಿದ್ದಾದ್ಮೇಲೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೆ. ಯಾಕಂದರೆ ನನಗೂ ಕೂಡ ಇದು ಮೊದಲನೇ ಮಗು ಆಗಿರೋದ್ರಿಂದ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನಿಮ್ಮ ಹತ್ರ ಹೇಳ್ಕೊಳ್ಬೋದು ಅಲ್ವಾ. ಹಾಗಾಗಿ ಬಾಣಂತನ ಮುಗಿಲಿ ಅಂತ ಕಾಯ್ತಾ ಇದ್ದೆ. ಇನ್ನಿವಾಗ ನನ್ನ ಬಾಣಂತನ ಮುಗ್ದಿದೆ ಕೂಡ. ಹೆಂಗೆ ಅಂದರೆ ಈಗ ನಮ್ಮ ಕಡೆ ಎಲ್ಲ ಮಕ್ಕಳು ಬೋರ್ಲು ಬೀಳ್ತಾರಲ್ವಾ, ಆ ಟೈಮ್ಗೆ ಬಾಣಂತನ ಮುಗೀತು ಅಂತೇಳಿ ಅರ್ಥ ಅಂತೆ. ಅಂದರೆ ಈಗ ಸಾಮಾನ್ಯವಾಗಿ ಮಕ್ಕಳು ಬೋರ್ಲು ಬೀಳೋದು ಆಗಲೇ ಹೇಳ್ದಂಗೆ 3 ತಿಂಗಳಿಂದ 4-5 ತಿಂಗಳೊಳಗಡೆ ಬಿದ್ದುಬಿಡ್ತಾರೆ ಆಯಿತಾ. 5 ತಿಂಗಳಿಗೆ ನೆನೆ ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸುವಂಥದ್ದು ಬಾಣಂತನ ಮುಗಿಸಿ. ಹಾಗಾಗಿ ಈ ಟೈಮ್ಗೆ ಬಾಣಂತನ ಮುಗೀತು ಅಂತ, ಮಕ್ಕಳು ಬೋರ್ಲು ಬಿದ್ದಾಗ ಬಾಣಂತನ ಮುಗೀತು ಅಂತ ಹೇಳ್ತಾರೆ. ಅದನ್ನೇ ಅಮ್ಮ ಕೂಡ ಹೇಳ್ತಾ ಇದ್ರು. ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದ್ಸಲ ಸ್ಟೋರಿ ಹಾಕಿದ್ನಲ್ವಾ, ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ ಅಂತ. ಆ ಟೈಮಲ್ಲಿ ಬಾಣಂತನದ ಬಗ್ಗೆನೇ ಸ್ವಲ್ಪ ಜಾಸ್ತಿ ಪ್ರಶ್ನೆಗಳು ಕೂಡ ಬಂದಿತ್ತು. ನಾನು ಆಗಲೇ ಹೇಳ್ದಂಗೆ ನನಗೆ ಎಕ್ಸ್ಪೀರಿಯನ್ಸ್ ಆಗಲಿ ಆಮೇಲೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಆ ಟೈಮಲ್ಲಿ ಶೇರ್ ಮಾಡಿರಲಿಲ್ಲ. ಅದರಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ನ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಆನ್ಸರ್ ಮಾಡ್ತೀನಿ ಇವತ್ತು. ಮೊದಲನೇದಾಗಿ ಏನಂತ ಅಂದರೆ, ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದೀರಾ ಅಥವಾ ಫಾರ್ಮುಲಾ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀರಾ ಮಗುಗೆ ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ ನಾನು ಬ್ರೆಸ್ಟ್ ಫೀಡಿಂಗೇ ಮಾಡ್ತಿರೋದು. ಪಾಪುಗೆ ಹಾಲು ಸಾಕಾಗ್ತಾ ಇರೋದ್ರಿಂದ ಫಾರ್ಮುಲಾ ಮಿಲ್ಕ್ ಏನು ಯೂಸ್ ಮಾಡ್ತಾ ಇಲ್ಲ. ಅದಾದಮೇಲೆ ಹೊರಗಡೆ ಹೋಗ್ಬೇಕಾದ್ರೆ ನೀವು ಯಾವ ಥರ ಮಗುಗೆ ಫೀಡ್ ಮಾಡಿಸ್ಬಿಟ್ಟು ಹೋಗ್ತೀರಾ ಅಥವಾ ಬಾಟಲಲ್ಲಿ ಹಾಕಿ ಕೊಡ್ತೀರಾ ಅಂತ ಕೂಡ ಕೇಳ್ತಿದ್ರಿ. ಜಾಣೋಗೆ ಹೆಂಗೆ ಅಂತ ಅಂದರೆ, ಫಸ್ಟ್ ಮಂತಿಂದನೇ ಟ್ರೈ ಮಾಡಿದೆ ನಾವು. ಫಸ್ಟ್ ಮಂತ್ ಒಳಗಡೆನೇ ನನಗೆ ಸ್ವಲ್ಪ ನಿದ್ದೆಗೆ ಸರಿಗಾಗಲಿ ಅಂತ ಹೇಳ್ಬಿಟ್ಟು ಅಪ್ಪು ಬಾಟಲಲ್ಲಿ ಹಾಕಿ ಫೀಡ್ ಮಾಡಿಸಿ ನೋಡೋಣ ಅಂತೇಳಿ ಟ್ರೈ ಮಾಡ್ತಾಯಿದ್ರು ಅಮ್ಮ ಎಲ್ಲ ಸೇರಿ. ಬಟ್ 1-2 ಸಲ ವಾಮಿಟ್ ಆಗಿಬಿಡ್ತು, ಸೇರಲಿಲ್ಲ, ಅವ್ರಿಗೆ ಇಡಿಸ್ಲಿಲ್ಲ. ಹಾಗಾಗಿ ನಾವು ಬಾಟಲಲ್ಲೆಲ್ಲ ಮಿಲ್ಕ್ನ ಟ್ರಾನ್ಸ್ಫರ್ ಮಾಡಿ ಕೊಟ್ಟು ರೂಢಿ ಮಾಡಿಲ್ಲ. ಮಾಮೂಲಿಯಾಗಿ ನಾನು ಬ್ರೆಸ್ಟ್ ಫೀಡಿಂಗೇ ಮಾಡ್ತೀನಿ. ಹೊರಗಡೆ ಹೋದಾಗ್ಲೂ ಅಷ್ಟೇ, ನಾನು 1-2-3 ಅವರ್ಸ್ಗೆಲ್ಲ ವಾಪಸ್ ಬಂದುಬಿಡ್ಬೇಕು ಅಂತಲೇ ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಸದ್ಯದ ಮಟ್ಟಿಗೆ ಅಷ್ಟೇ. ಆಮೇಲೆ ಮುಂದಕ್ಕೆ ಹೋಗ್ತಾ ಅಂದ್ರೆ ಇದು ಎಲ್ಲ ಸ್ಟಾರ್ಟ್ ಮಾಡಿ, ಫುಡ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಆಮೇಲೆ ಸರಿ ಹೋಗುತ್ತೆ, ಅಡ್ಜಸ್ಟ್ ಆಗ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದು, ನಿಮಗೆ ಬ್ಯಾಕ್ ಪೇನ್ ಬರ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲ, ನನಗೆ ಬ್ಯಾಕ್ ಪೇನ್ ಆ ಥರ ಇದುವರೆಗೂ ಬಂದೇ ಇಲ್ಲ ನಿಜ ಹೇಳಬೇಕು ಅಂತ. ಅಂದರೆ ಡೆಲಿವರಿ ಆದಾಗಿಂದ ಇಲ್ಲಿವರೆಗೂ ಒಂದಿನೂ ಬಂದಿಲ್ಲ. ಯಾಕಂದರೆ ನಾನು ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೆ. ಕೆಲವೊಬ್ರು ಹೆಂಗೆ ಅಂದ್ಕೊಂಡಿದ್ರಿ ಅಂದರೆ ನಾನು ರೆಸ್ಟ್ ಮಾಡ್ತಿಲ್ವೇನೋ ಅಂತೇಳಿ ಅಂದ್ಕೊಂಡಿದ್ರಿ. ಇಲ್ಲ, ನನ್ನ ಬಾಡಿಗೆ ಎಷ್ಟು ಬೇಕು ನೋಡಿ ಅಷ್ಟು ರೆಸ್ಟ್ ನಾನು ಕೊಡ್ತಾ ಇದ್ದೆ. ನಾನು ಹೇಳಬೇಕು ಅಂತ ಅಂದರೆ ಒಂದು 15 ಡೇಸ್ಗೆಲ್ಲ ರಿಕವರಿ ಆಗಿಬಿಟ್ಟೆ ಆಯಿತಾ. ಕೆಲವೊಬ್ರಿಗೆ 1 ಮಂತ್ ಆಗುತ್ತೆ, ಕೆಲವೊಬ್ರಿಗೆ ಒಂದು 20 ದಿನ ಆಗುತ್ತೆ. ನಾನು ಒಂದು 15 ದಿನಕ್ಕೇ ರಿಕವರಿ ಆಗಿಬಿಟ್ಟೆ. ಯಾಕಂದರೆ ಅಪ್ಪು ಮತ್ತು ನಮ್ಮ ಅಮ್ಮ ಏನು ಮಾಡ್ತಿದ್ರು ಅಂದರೆ, ಜಾಸ್ತಿ ಹೊತ್ತು ನನಗೆ ಮಗು ಎತ್ಕೊಳ್ಳಿಕ್ಕೆಲ್ಲ ಕೊಡ್ತಿರ್ಲಿಲ್ಲ ಅವರು. ಆದಷ್ಟು ಅವರೇ ಎತ್ಕೊಂಡವರು. ಫೀಡ್ ಮಾಡಿಸೋ ಟೈಮಲ್ಲಿ ಮಾತ್ರ ನನಗೆ ಕೊಡ್ತಾಯಿದ್ರು. ಸ್ವಲ್ಪ ಮಲ್ಕೋ ಅಂತಲೇ ಹೇಳ್ತಿದ್ರು. ನಾನು ಚೆನ್ನಾಗಿ ಮಲಗ್ತಾ ಇದ್ದೆ. ನನ್ನ ಬಾಡಿಗೆ ಎಷ್ಟು ಬೆಡ್ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ನಾನು ರೆಸ್ಟ್ ತೊಗೊಳ್ತಾ ಇದ್ದೆ. ಆಮೇಲೆ ಇನ್ನೊಂದು ಏನಂದರೆ ನಿದ್ದೆ. ನಾನು ನಿದ್ದೆಗೆ ಎಡ್ತಿರ್ಲಿಲ್ಲ. ನಿಜ ಹೇಳಬೇಕು ಅಂತಂದರೆ ನಾನು ಪ್ರತಿದಿನ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ. ಫೀಡ್ ಮಾಡಿಸೋ ಸಮಯದಲ್ಲಿ ಮಾತ್ರ ನಾನು ಎದೊಳ್ತಾ ಇದ್ದಿದ್ದು. ಕೆಲವೊಮ್ಮೆ ಹೆಂಗೆ ಅಂತಂದರೆ, ನಾನು ಮಲಗಿರುವಾಗ್ಲೇ ಅಪ್ಪನೇ ಫೀಡ್ ಮಾಡಿಸ್ಕೊಂಡು ಮಗುನ ನೋಡ್ಕೊಳ್ತಾ ಇದ್ರು. ಅವರೇ ಫೀಡ್ ಮಾಡಿಸ್ಬಿಟ್ಟು ಮಗುನೂ ಕೂಡ ನೋಡ್ಕೊಂಡವರು. ಯಾಕಂದರೆ ನನಗೆ ಸ್ವಲ್ಪ ನಿದ್ದೆ ಚೆನ್ನಾಗಾಗಲಿ. ಮನುಷ್ಯಂಗೆ ನಿದ್ದೆ ಚೆನ್ನಾಗಿ ಆಗಿಬಿಟ್ರೆ ಬೇಗ ಅವರು ರಿಕವರಿ ಆಗಿಬಿಡ್ತಾರೆ. ನಿದ್ದೆಗೆಟ್ಟರು ಅಂದರೆ ಸ್ವಲ್ಪ ರಿಕವರಿ ಆಗೋದು ಲೇಟ್ ಆಗುತ್ತೆ. ನಾನು ಚೆಂದ ನಿದ್ದೆ ಮಾಡ್ತಿದ್ದೆ, ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡ್ತಿದ್ನಲ್ವ. ಹಾಗಾಗಿ ಒಂದು 15ರಿಂದ ಒಂದು 20 ದಿನದ ಒಳಗಡೆನೆ ಅಂತ ಅಂದ್ಕೊಳ್ಳಿ ನಾನು ರಿಕವರಿ ಆಗಿಬಿಟ್ಟೆ. ಹಾಗಾಗಿ ನಾನು ಅಷ್ಟು ಬೇಗ ಎದ್ದು ಓಡಾಡ್ಲಿಕ್ಕೆ ಸರಿ ಹೋಗಿದ್ದು, ಆಮೇಲೆ ಅಡುಗೆ ಮಾಡ್ಲಿಕ್ಕಾಗಿರ್ಬೋದು ಅಥವಾ ಆ್ಯಕ್ಟಿವ್ ಆಗಿರ್ಲಿಕ್ಕಾಗಿರ್ಬೋದು ಕಾರಣ ನಾನು 15 ದಿನ ಚೆನ್ನಾಗಿ ರೆಸ್ಟ್ ಮಾಡಿದ್ದು ಅಷ್ಟೇ. ಸುಮಾರು ಜನ ನಾನು ರೆಸ್ಟ್ ಮಾಡ್ತಿಲ್ಲ ಅಂತೇಳಿ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ರಿ. ನಾನು ಬೇಗ ರಿಕವರಿ ಆಗಿದ್ದರಿಂದ ಕೆಲಸ ಮಾಡಿಕೊಂಡು ಮಧ್ಯೆ ನಾನು ಕೂಡ ರೆಸ್ಟ್ ತಗೊಳ್ತಾ ಇದ್ದೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಬಂದು, ನೀವು ತಣ್ಣೀರು ಮುಟ್ತಾ ಇದ್ದೀರಾ, ಎಷ್ಟು ದಿನದಿಂದ ತಣ್ಣೀರು ಮುಟ್ಲಿಕ್ಕೆ ಶುರು ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು. ನಮ್ಮನೇಲಿ ಅಮ್ಮ ಒಂದು 3 ತಿಂಗಳು ಗಂಟ ನಂಗೆ ತಣ್ಣೀರೆಲ್ಲ ಮುಟ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಪಾತ್ರೆನೆಲ್ಲ ತೊಳಿಲಿಕ್ಕೆ ಬಿಡ್ತಿರ್ಲಿಲ್ಲ. ನನಗೇನು ಬೇಕು ಅಡುಗೆ ನಾನು ಅದನ್ನು ತಿನ್ಬೇಕು ಅನ್ನಿಸ್ದಾಗ ಮಾತ್ರ ಮಾಡ್ಕೊಳ್ತಾ ಇದ್ದೆ. ಆ ತಣ್ಣೀರು ಮುಟ್ಟೋದು ಕೆಲಸ ಏನಾದ್ರು ಇದ್ರೆ ಅದನ್ನೆಲ್ಲ ಅಮ್ಮನೇ ಮಾಡ್ತಾಯಿದ್ರು. 3 ತಿಂಗಳಾದ್ಮೇಲೆ ಮಾಮೂಲಿಯಾಗಿ ಎಲ್ಲ ಕೆಲಸನೂ ಕೂಡ ತಣ್ಣೀರಲ್ಲೇ ಮಾಡ್ಲಿಕ್ಕೆ ಶುರು ಮಾಡಿಕೊಂಡೆ. ಮುಟ್ಬಾರ್ದು ಅಂತ ಅಲ್ಲ, ಅಮ್ಮ ಬಿಡ್ತಿರ್ಲಿಲ್ಲ ಅಲ್ವಾ, ಹಾಗಾಗಿ ನಾನು ಮುಟ್ಲಿಕ್ಕೆ ಹೋಗ್ತಿರ್ಲಿಲ್ಲ ಅಷ್ಟೇ. ಇನ್ನು ಕುಡಿಯೋದೆಲ್ಲ ನಾನು ಬಿಸಿನೀರನ್ನೇ ಕುಡಿತಿದ್ದೆ. ನನಗೆ ತುಂಬಾ ಇಷ್ಟ ಬಿಸಿನೀರು ಕುಡಿಯೋಕ್ಕೆ, ಸ್ವಲ್ಪ ಬೆಚ್ಚಗಿರೋ ನೀರನ್ನ ಕುಡಿಯೋಕ್ಕೆ. ಹಾಗಾಗಿ ನಾನು ಈಗಲೂ ಅಷ್ಟೇ ಬೆಚ್ಚಗಿರೋ ನೀರನ್ನೇ ಕುಡಿತೀನಿ.
ನೆಕ್ಸ್ಟ್ ನೀವು ಯಾವಾಗಿಂದ ನಾರ್ಮಲ್ ಊಟ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ರಿ ಅಂತೇಳಿ ಇದ್ರ ಬಗ್ಗೆ ನಾನು ಸುಮಾರು ಬ್ಲಾಗಲ್ಲಿ ಹೇಳಿದ್ದೀನಿ. ನಂಗೆ ಡೆಲಿವರಿ ಆದಮೇಲೆ ನಾನು ನಾರ್ಮಲ್ ಊಟ ಕೊಡ್ಲಿಕ್ಕೆ ಶುರು ಮಾಡಿಕೊಂಡ್ರು. ಅಮ್ಮನೂ ಕೂಡ ಕೆಲವೊಂದಿಷ್ಟು ರಿಸ್ಟ್ರಿಕ್ಟ್ ಮಾಡ್ತಿದ್ರೇನೋ ಗೊತ್ತಿಲ್ಲ. ಡಾಕ್ಟರ್ ನಮ್ಮ ಅಮ್ಮಂಗೆ ನೀಟಾಗಿ ಹೇಳಿದ್ರು ಅವರು ಯಾವ ಥರ ಊಟ ಕೊಡಬೇಕು ಏನು ಅಂತೇಳಿ ಒಂದು ಡಯಟ್ ಚಾರ್ಟ್ನ ಮಾಡಿಕೊಟ್ಬಿಟ್ಟಿದ್ರು. ಅದೇ ಥರ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಸ್ವಲ್ಪ ಖಾರ ಇರೋ ಊಟ, ಆಮೇಲೆ ಎಣ್ಣೆ ಪದಾರ್ಥ, ಆಮೇಲೆ ಹೊರಗಡೆ ತಿಂಡಿ ಇದನ್ನೆಲ್ಲ ನಾನು ಏನೂ ತಿಂದಿರಲಿಲ್ಲ. ಆಮೇಲೆ ಕೋಲ್ಡ್ ಐಟಮ್ಸ್ ಇದನ್ನೆಲ್ಲ ನಾನು ಏನು ತಿಂತಿರಲಿಲ್ಲ. ಮಾಮೂಲಿಯಾಗಿ ತರಕಾರಿ, ಮೊಟ್ಟೆ, ಚಿಕನ್ನು, ಆಮೇಲೆ ಮುದ್ದೆ, ಅನ್ನ, ಸಾಂಬಾರು ಎಲ್ಲನೂ ಕೂಡ ತಿಂತಾ ಇದ್ದೆ. ಕೆಲವೊಂದು ಪದಾರ್ಥನ ಅಮ್ಮ ಕೊಡ್ತಿರ್ಲಿಲ್ಲ. ಈ ಬದನೆಕಾಯಿ, ಆಲೂಗಡ್ಡೆ ಈ ಥರದ್ದು ಕೊಡಬಾರ್ದು ಅಂತ ಹೇಳಿ ಅವ್ರ ಕಾಲದಲ್ಲೆಲ್ಲ ಇರುತ್ತಲ್ಲ, ಅದು ನನಗೆ ಕೊಡ್ತಿರ್ಲಿಲ್ಲ. ನಾನು ಅದನ್ನು ತಿಂತಿರ್ಲಿಲ್ಲ ಅಷ್ಟೇ. ಕೊಡ್ತಿದ್ದೆ ಬರೀ ಬೆಳ್ಳುಳ್ಳಿ, ಹೀರೆಕಾಯಿ, ಬರ್ರಿ ಆ ಬಜ್ಜಿ ಈ ಬಜ್ಜಿ ಅಂತ ಅದನ್ನೆಲ್ಲ ಮಾಡೋದು ಜಾಸ್ತಿ. ಬೆಳ್ಳುಳ್ಳಿನ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ತಗೊಳ್ಬೇಕು, ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ಮತ್ತೆ ಸಬ್ಬಕ್ಕಿ ಸೊಪ್ಪು, ಪಾಲಕ್ ಸೊಪ್ಪು ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಕೊಡ್ತಿದ್ರು. ಅದ್ರಲ್ಲೂ ಹಾಲ್ ಪಜ್ಜಿ, ಬೆಳ್ಳುಳ್ಳಿ ಪಜ್ಜಿ ಇದೆಲ್ಲ ಕೊಡ್ತಿದ್ರೆ ನಾನು ಅದನ್ನೆಲ್ಲ ತುಂಬಾ ಇಷ್ಟಪಟ್ಟು ತಿಂತಿದ್ದೆ. ನಾವ್ ಇನ್ನೇನ್ ಮಾಡೋದು ಅಲ್ಲ, ಅವನ್ನ ಎತ್ಕೊಂಡ್ ಮಗುನ ಎತ್ಕೊಂಡ್ ನೈಟ್ ಎಲ್ಲ ಓಡಾಡಿದಲ್ಲ ಅಂತ ನಿನ್ಗ್ ಮಾಡಿದ್ನು ನಾವೇ ತಿನ್ಬೇಕಲ್ಲ. ನಿಜಾಲು ಬಾಣ್ತನ ನಮ್ಗಾಯ್ತು, ನಿನ್ಗಾಗಿಲ್ಲ ಅಷ್ಟೇ. ಏನೋ ಇರ್ಬೋದು. ಒಟ್ನಲ್ಲಿ ನಾನು ಅದೆಲ್ಲ ಫುಡ್ನು ಕೂಡ ತಿಂದಿದ್ದೀನಿ, ಚೆನ್ನಾಗಿರುತ್ತೆ. ಈಗ ಬಾಣಂತನದಲ್ಲಿ ಕೆಲವೊಂದು ಸಾಂಬಾರೆಲ್ಲ ಮಾಡ್ಕೊಡ್ತಾರೆ ನೋಡಿ, ಅದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾವು ತರಕಾರಿ, ಹಣ್ಣು ಇದನ್ನೆಲ್ಲ ತಿನ್ಬೇಕು, ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಷ್ಟೇ. ಮಸಾಲೆ ಪದಾರ್ಥ ಜಾಸ್ತಿ ತಿನ್ಲಿಕ್ಕೆ ಹೋಗ್ಬಾರ್ದು. ಈ ಬೆಳ್ಳುಳ್ಳಿ ಪಜ್ಜಿ ಮತ್ತೆ ಈರುಳ್ಳಿ ಸಾಂಬಾರು ಇದೆಲ್ಲ ಮಾಡ್ಕೊಡ್ತಾರಲ್ಲ, ಅದ್ರ ಜೊತೆ ತರಕಾರಿ, ಪಲ್ಯ, ಮೊಟ್ಟೆ, ಚಿಕನ್ನು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ತಿಂದ್ರೆ ಮಿಲ್ಕ್ ಕೂಡ ಚೆನ್ನಾಗಿ ಸಪ್ಲೈ ಆಗುತ್ತೆ, ಮಗುನು ಹೆಲ್ದಿ ಆಗಿರುತ್ತೆ, ನಾವು ಕೂಡ ಹೆಲ್ದಿ ಆಗಿರ್ಬೋದು. ಹತ್ತತ್ರ ಇವಾಗ ಒಂದು 25-30 kg ಹಣ್ಣು ತಿಂದಿರ್ತೀನಿ. ಹೌದು, ತಿಂದಿದ್ದೀನಿ ನಾನು, ಒಪ್ಕೊಂತೀನಿ, ತಿಂದಿದ್ದೀನಿ. ಅದು ಡೇ 1 ಇಂದನೂ. ಹೌದು. ನೆಕ್ಸ್ಟ್ ಕ್ವಶನ್ ಬಂದು, ನಿಮಗೆ ಮೂಡ್ ಸ್ವಿಂಗ್ಸ್ ಆಗ್ತಿರ್ಲಿಲ್ವಾ, ಜಗಳ ಮಾಡ್ಕೊತಾ ಇರ್ಲಿಲ್ವಾ, ಇರಿಟೇಟ್ ಆಗ್ತಿರ್ಲಿಲ್ವಾ ನಿಮಗೆ ಅಂತ ಯಾರೋ ಒಬ್ರು ಕೇಳಿದ್ದಾರೆ. ನಿಜವಾಗ್ಲೂ ಡೆಲಿವರಿ ಆದಮೇಲೆ ಎಲ್ರಿಗೂ ಕೂಡ ಮೂಡ್ ಸ್ವಿಂಗ್ಸ್ ಇರುತ್ತೆ. ಆಮೇಲೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಕೋಪ ಬರ್ತಾ ಇರುತ್ತೆ, ಇದೆಲ್ಲ ಆಗುತ್ತೆ. ನನಗೂ ಕೂಡ ಅದೆಲ್ಲ ಆಗ್ತಾ ಇತ್ತು. ನಮ್ಮನೇಲಿ ಅಪ್ಪು ಜಾಸ್ತಿ ಸಪೋರ್ಟಿವ್ ಆಗಿ ನಿಂತಿದ್ರು ಆ ಟೈಮಲ್ಲಿ, ಅಮ್ಮ ಕೂಡ ಅಷ್ಟೇ. ಇವರಿಬ್ರು ಇರೋದ್ರಿಂದ ನನ್ಗೆ ಅಷ್ಟೊಂದೆಲ್ಲ ಏನೂ ಆಗ್ತಿರ್ಲಿಲ್ಲ. ಕಾರಣ ಏನು ಅಂತ ಅಂದರೆ, ಮಗು ಕಿರಿಕಿರಿ ಮಾಡ್ತಿರ್ತಾರೆ. ನಮ್ಗೆ ಅದೆಲ್ಲ ಹೊಸದಲ್ವಾ, ಅದನ್ನ ಸಡನ್ನಾಗಿ ನಮಗೆ ತಗೊಳ್ಲಿಕ್ಕೆ ಆಗ್ತಿರಲ್ಲ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ಮನೇಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರೆ ತುಂಬ ಎಲ್ಲ ನಾವು ಡಿಪ್ರೆಷನ್ಗೆಲ್ಲ ಹೋಗೋದಿಲ್ಲ. ಕೆಲವೊಬ್ರು ಹೇಳ್ತಾರಲ್ಲ ಬಾಣಂತಿ ಸನ್ನೆ ಅಂತ ಎಲ್ಲ ಹೇಳ್ಬಿಟ್ಟು, ಅದು ಹಿಂಗೆ ಆಗೋದು ಬಾಣಂತಿ ಸನ್ನಿ. ಒಂಟಿಯಾಗಿ ಬಿಡಬಾರ್ದು, ಮಾತಾಡ್ಸ್ಕೊಂಡು ಚೆನ್ನಾಗಿ ಖುಷಿಯಾಗಿ ಇಟ್ಕೊಬೇಕು. ಅವಾಗ ಅವ್ರಿಗೆ ಬೇಕಾಗಿರೋ ಒಳ್ಳೆ ಊಟ ತಿಂಡಿ ಎಲ್ಲಾನು ನೋಡ್ಕೊಂಡು ಅವ್ರಿಗೆ ಏನ್ ಸಮಾಧಾನ ಮಾಡ್ತಾ ಇರ್ಬೇಕು ಅವಾಗ. ಹೌದು, ಇವರಂತೂ ಪ್ರತಿ ಕ್ಷಣ ನನ್ನನ್ನ ಆಕ್ಟಿವ್ ಆಗಿ ಸ್ವಲ್ಪ ನಗ್ನಗ್ತಾ ಇರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು. ಇವ್ರು ಆದಷ್ಟು ಇವ್ರ ಕೆಲ್ಸದ ಕಡೆ ಗಮನ ಕೊಡೋದನ್ನ ನಿಲ್ಲಿಸ್ಬಿಟ್ಟು ನನ್ನ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ರು. ನೀವು ಬಾಣಂತನನ್ನ ಈ ರೀತಿ ಮಾಡಿಸ್ಕೊಂಡ್ರಿ ಅಲ್ವಾ, ಅಂದ್ರೆ ಚೆನ್ನಾಗಿ ಓಡಾಡ್ತಾ ಇದ್ರಿ, ಎಲ್ಲ ಕೆಲಸ ಮಾಡ್ತಾ ಇದ್ರಿ, ಆಮೇಲೆ ಎಲ್ಲ ಆಹಾರನು ಕೂಡ ತಗೊಳ್ತಾ ಇದ್ರಿ, ಇದರಿಂದ ಮಗುಗಾಗ್ಲಿ ನಿಮ್ಗಾಗ್ಲಿ ಏನೂ ತೊಂದರೆ ಆಗ್ಲಿಲ್ವಾ ಅಂತೇಳಿ ಸುಮಾರು ಜನ ಕಮೆಂಟ್ ಅಲ್ಲಿ ಕೇಳಿದ್ದೀರಾ. ಇದಕ್ಕೆ ನಾನು ಆನ್ಸರು ಬಾಣಂತನ ಮುಗಿದ್ಮೇಲೆ ಮಾಡೋಣ ಅಂತನೇ ಇಷ್ಟು ದಿನ ಆನ್ಸರ್ ಮಾಡಿರಲಿಲ್ಲ. ನಿಜ ಹೇಳಬೇಕು ಅಂತ ಅಂದರೆ ಇದುವರೆಗೂ ಜಾನುಗಾಗಲಿ ನನಗಾಗಲಿ ಯಾವುದೇ ಥರ ತೊಂದರೆ ಆಗಿಲ್ಲ. ನನಗೆ ಡೆಲಿವರಿ ಆದ ತಕ್ಷಣ ಫೀವರ್ ಬಂದಿತ್ತು. ಅದೊಂದು 4 ದಿನ ಆದಮೇಲೆ ಹೋಗ್ಬಿಡ್ತು. ಅದಾದಮೇಲೆ ಒಂದಿನೂ ಕೂಡ ನನಗೆ ಜ್ವರ ಆಗಲಿ, ನೆಗಡಿ ಈ ಥರದ್ದೆಲ್ಲ ಏನೂ ತೊಂದರೆ ಆಗಿಲ್ಲ. ಮಗುಗೂ ಅಷ್ಟೇ, ಜಾಣನು ಆರಾಮಾಗಿದ್ದಾರೆ. ಅವ್ರಿಗೆ ಒಂದಿನ ಶೀತ ಆಗಿಲ್ಲ, ಒಂದಿನ ಕೆಮ್ಮಾಗಿಲ್ಲ. ನಾನಂತೂ ಎಲ್ಲ ಫುಡ್ನು ಕೂಡ ತಗೊಳ್ತಾ ಇದ್ದೆ, ನೀವೇ ನೋಡಿರ್ಬೋದು ಆಯಿತಾ. ಹಣ್ಣುಗಳಲ್ಲೂ ಅಷ್ಟೇ, ನಾನು ಎಲ್ಲ ಥರ ಹಣ್ಣುಗಳನ್ನು ತಿಂತಾ ಇದ್ದೆ. ಸೀಬೆಹಣ್ಣು, ಆ್ಯಪಲ್ಲು ಮತ್ತು ಬಾಳೆಹಣ್ಣು ಇದೆಲ್ಲ ತಿಂತಿದ್ದೆ. ಕೆಲವೊಬ್ಬರು ನಮ್ಮ ಮನೆಗೆ ಬರ್ತಿದ್ರಲ್ಲ ಜಾಣನ ನೋಡಲಿಕ್ಕೆ, ಅವ್ರು ಕೇಳ್ತಿದ್ರು ಬಾಳೆಹಣ್ಣು ತಿಂತಿದ್ದೀರಾ, ಬಾಳೆಹಣ್ಣು ತಿಂದರೆ ಮಗು ಕಫ ಆಗುತ್ತೆ, ಏನೂ ಆಗಲಿಲ್ವಾ ಅಂತೇಳಿ. ನಿಜವಾಗ್ಲೂ ಏನೂ ಆಗಲಿಲ್ಲ. ಹಾಗಂತ ಹೇಳ್ಬಿಟ್ಟು ನೀವು ತಿನ್ನಿ ನಿಮ್ಮ ಮಗುಗೂ ಹಂಗಾಗಲ್ಲ ಅಂತ ಹೇಳಿ ನಾನು ಹೇಳ್ತಿಲ್ಲ. ನಾನು ತಿನ್ನಲ್ಲ, ನನ್ನ ಮಗುಗೆ ಇದೆಲ್ಲ ಆಗಿಲ್ಲ. ಕೆಲವೊಬ್ಬರಿಗೆ ಅದು ಅಡ್ಜಸ್ಟ್ ಆಗುತ್ತೆ ಬಾಡಿಗೆ, ಕೆಲವೊಬ್ಬರಿಗೆ ಅಡ್ಜಸ್ಟ್ ಆಗಲ್ಲ. ನನ್ನ ಬಾಡಿಗೆ ಇದೆಲ್ಲ ಅಡ್ಜಸ್ಟ್ ಆಯಿತು, ಯಾಕಂದರೆ ನಾನು ಮೊದಲಿಂದನೂ ಕೂಡ ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿದ್ನಲ್ವಾ, ಹಂಗಾಗಿ ನನಗೆ ಯಾವುದೇ ಥರ ತೊಂದರೆ ಆಗಲಿಲ್ಲ. ಇನ್ನೊಂದಮ್ಮ ನೀನೇನ್ ಮಾಡ್ತೀಯ ಅಂದ್ರೆ, ಮಾಮೂಲಿ ನಾರ್ಮಲ್ ರೊಟೀನು ಮುಂಚೆ ಹಿಂಗೆ ಎಷ್ಟು ಫ್ರೂಟ್ಸ್ ತಿಂತಾ ಇದೆ, ಎಷ್ಟು ಊಟ ಮಾಡ್ತಾ ಇದೆ, ಹಂಗೆ ಕಂಟಿನ್ಯೂ ಮಾಡ್ಕೊಂಡಿದ್ಯಾ. ಈಗೆಲ್ಲ ತಿನ್ಬೋದು ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ತಿನ್ಬಿಡೋದಲ್ಲ,
ಅವಾಗ ಪ್ರಾಬ್ಲಮ್ಗಳಾಗೋದು. ಹೌದು, ಅವಾಗ ತೊಂದರೆ ಆಗುತ್ತೆ. ನನಗೆ ಸದ್ಯಕ್ಕೆ ಏನು ಕೂಡ ತೊಂದರೆ ಆಗಿಲ್ಲ. ಆಮೇಲೆ ಇನ್ನೊಂದು ಕ್ವಶನ್ಗೆ ಆನ್ಸರ್ ಮಾಡಬೇಕಿತ್ತು. ಡೆಲಿವರಿ ಆದ್ಮೇಲೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ದಪ್ಪ ಆಗ್ತಾರೆ. ನೀವು ದಪ್ಪ ಆಗಿದ್ದೀರಾ ಅಥವಾ ಸಣ್ಣ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ನನ್ನ ವೇಟ್ ಬಗ್ಗೆ ನಾನು ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲೇ ಶೇರ್ ಮಾಡ್ಕೊಂಡಿದ್ದೆ. ನಾನೇನಂತ ಅಂದರೆ ಡೆಲಿವರಿ ಮೊದಲು ಕೂಡ ತುಂಬ ವೇಟ್ಗೆ ನಾನು ಆಗಿರಲಿಲ್ಲ. ಡೆಲಿವರಿ ಆದಮೇಲೂ ಕೂಡ ಅಷ್ಟೇ ಸಡನ್ನಾಗಿ ನಾನು ವೇಟ್ ಲಾಸ್ ಆಗಲಿಲ್ಲ. ನೀವು ನೋಡಿರ್ಬೋದು, ನಾನು ದಿನೇ ಕಡಿಮೆ ಆಗ್ತಾ ಬರ್ತಾ ಇದ್ದೀನಿ. ಕೆಲವೊಂದು ಕಡೆ ಏನಾಗುತ್ತೆ ಅಂತ ಅಂದರೆ ನಮ್ಮ ಕಡೆನೂ ಕೂಡ ಅದೇ ಥರ ಮಾಡ್ತಾರೆ. ತುಂಬ ಕಟ್ನಿಟ್ ಮಾಡಿ 1-2 ತಿಂಗಳು ಬಾಣಂತನ ಮಾಡಿಬಿಡ್ತಾರೆ. 1-2 ತಿಂಗಳು 3 ತಿಂಗಳು ಎಲ್ಲನೂ ಕೂಡ ಫುಡ್ನ ಕಂಟ್ರೋಲ್ ಮಾಡ್ಕೊಂಡು ಬಂದು ಅವಾಗ ತಾಯಿ ಫುಲ್ಲು ಸಣ್ಣ ಆಗಿಬಿಟ್ಟಿರ್ತಾರೆ ಆಯಿತಾ. 3 ತಿಂಗಳಾದಮೇಲೆ ಸಡನ್ನಾಗಿ ಎಲ್ಲ ಫುಡ್ನು ಕೊಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ನಮಗೂ ಕೂಡ ಕ್ರೇವಿಂಗ್ಸ್ ಜಾಸ್ತಿ ಆಗಿಬಿಡುತ್ತೆ. ಈಗ 3 ತಿಂಗಳು ಬಾಯಿ ಕಟ್ಟಿರ್ತೀವ, ನಾವು ಏನೂ ತಿಂದಿರಲ್ಲ. 3 ತಿಂಗಳಾದಮೇಲೆ ಎಲ್ಲ ತಿನ್ಬೇಕು ಅನಿಸ್ತಿರುತ್ತೆ. ಏಕ್ದಮ್ ಚಂದ ತಿನ್ಲಿಕ್ಕೆ ಶುರು ಆಗ್ಬಿಡ್ತೀವಿ. ಅವಾಗ ಸಡನ್ನಾಗಿ ವೇಟ್ ಗೇನ್ ಆಗ್ತೀವಿ. ಒಂದು 3 ತಿಂಗಳು ತೆಳ್ಳಗಿದ್ದವರು 3 ತಿಂಗಳಾದಮೇಲೆ ಸಡನ್ನಾಗಿ ವೇಟ್ ಗೇನ್ ಆಗಿಬಿಡ್ತೀವಿ. ಹಂಗೆ ಆಗಬಾರ್ದು ಅಂತೇಳಿ ನಾನು ಎಲ್ಲ ಫುಡ್ಡನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ತಿನ್ಕೊಳ್ತಾ ಬಂದಿದ್ದು. ಇವಾಗಲೂ ಅಷ್ಟೇ ನಾನು ಅದೇ ಥರ ವೆಯ್ಟ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಷ್ಟೇ. ತುಂಬ ಜಾಸ್ತಿ ವೆಯ್ಟ್ಗೇನೂ ಆಗಿಲ್ಲ, ತೀರಾ ಕಡಿಮೆನೂ ಕೂಡ ಆಗಿಲ್ಲ ನಾನು. ಇಷ್ಟು ಪ್ರಶ್ನೆಗಳು ಬಂದಿತ್ತಲ್ವಾ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಇವಾಗ ಆನ್ಸರ್ ಮಾಡಿದ್ದೀನಿ. ನನ್ನ ಬಾಣಂತನೂ ಕೂಡ ಮುಗೀತು. ಇನ್ಮೇಲೆ ಮುಂದೆ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನ ಮುಂದೆ ಹೋಗ್ತಾ ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಅಡುಗೆಗೆ ರೆಡಿ ಮಾಡ್ಕೊಳ್ಬೇಕು. ಏನಂದರೆ ಭಾನುವಾರ ಅಲ್ವಾ, ಹಂಗಾಗಪ್ಪ ಮೀನು ತಗೊಂಡು ಬಂದಿದ್ದಾರೆ. ಅಮ್ಮ ತುಂಬ ಚೆನ್ನಾಗಿ ಮೀನು ಸಾರು ಮಾಡ್ತಾರೆ ಆಯಿತಾ. ರೆಸಿಪಿನ ಇವತ್ತು ಶೇರ್ ಮಾಡ್ಕೊಳ್ತೀನಿ ನೋಡಿ. ತುಂಬ ಸಿಂಪಲ್ ಆಗಿ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಬಜ್ಜಿಗೆ ಹಾಕ್ಸ್ಬಿಡು ಸಾಂಬಾರ್ನ, ಇದು ಮೀನ್ನ ಬೇಯಿಸ್ಬಿಟ್ಟು ಬೆಳ್ಳುಳ್ಳಿ ಬಜ್ಜಿಗೆ ಕಲಿಸ್ಬಿಟ್ಟು ಇದೇ ಚೆನ್ನಾಗಿ ತಿನ್ನಪ್ಪು ಅಂದ್ಬಿಡು. ಬೆಳ್ಳುಳ್ಳಿ ಬಜ್ಜಿ ನಮ್ಮನೆ ಮಾಡೋದ್ ನಿಲ್ಸಿ ಆಲೆ 2 ತಿಂಗಳಾಯ್ತು. ಇನ್ನ ಅವ್ರು ಅದನ್ನ ಯಾಕವ ಮೊನ್ನೆ ಮಾಡಿರ್ಲಿಲ್ವಾ ಹಾಲ್ ಬಜ್ಜಿ? ಕೇಳ್ಕೊಂಡ್ ಮಾಡಿಸ್ಕೊಂತೀನಿ ನಾನೇ. ನಾನ್ ಮನೆಗ್ ಬಂದಾಗ ಮುದ್ದೆ ಹಾಲ್ ಬಜ್ಜಿ ಅಂತಾರ. ನಾನು ಬರ್ತೀನಿ ಅಜ್ಜಿ ಅಂದ್ಬಿಟ್ಟು ಹೊಟ್ಬಿಡೋದು. ಇವತ್ತು ಮಾಡಿದ್ನಲ್ಲ ಹಂಗೆ. ಅಮ್ಮ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅವಾಗ ಓನರ್ ಆಂಟಿ ಅವ್ರು ಕೂಡ ಬಂದಿದ್ರು, ಅಂದರೆ ಈ ಬಿಲ್ಡಿಂಗ್ ಓನರ್ ಅವರು, ಪಾಪನ ನೋಡ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ. ಅವ್ರ ಊರಿಂದ ಬಂದಾಗೆಲ್ಲ ಬರ್ತಾರೆ ಜಾಣ ನೋಡ್ಕೊಂಡು ಹೋಗೋಣ ಅಂತ. ಇನ್ನು ಮೊದಲೆಲ್ಲ ಏನು ಗೊತ್ತಾ, ಅವ್ರ ಮೊಮ್ಮಗ ನಮ್ಮ ಮನೆಗೆ ಬಂದಾಗ ಹೋಗ್ಲಿಕ್ಕೆ ಇಷ್ಟನೇ ಪಡ್ತಿರ್ಲಿಲ್ಲ. ಇಲ್ಲೇ ಇರ್ತೀನಿ ಮಮ್ಮಿ ನೀವೇ ಹೋಗಿ ಅಂತ ಹೇಳ್ಬಿಟ್ಟು ಅವ್ರ ಮಮ್ಮಿನೇ ಕಳಿಸ್ಬಿಡ್ತಾಯಿದ್ರು. ಇವತ್ತು ಅವ್ರ ಅಜ್ಜಿ ಬಂದಿರೋದ್ರಿಂದ ಮೊದಲು ನಮ್ಮ ಮನೆಗೆ ಹೋಗೋಣ ಅಂತೇಳಿ ಅವ್ರನ್ನ 5 ನಿಮಿಷ ಕೂರ್ಲಿಕ್ಕೆ ಬಿಡಲಿಲ್ಲ. ಜಾಣ ಎತ್ಕೊಂಡಿದ್ರಲ್ವ, ಹಂಗಾಗಿ ಅವ್ರಿಗೊಂಥರ ಪೊಸೆಸಿವ್ನೆಸ್, ನಾನು ಎತ್ಕೊತಾ ಇಲ್ವಲ್ಲ ಅಂತ. ಮಕ್ಕಳಂದ್ರೇ ಹಂಗಲ್ವಾ. ಇನ್ನು ಅವ್ರು ಸ್ವಲ್ಪ ಹೊತ್ತು ಇದ್ದು ಮಾತಾಡಿಸ್ಕೊಂಡು ಆಮೇಲೆ ಅವ್ರು ಕೂಡ ಹೊರಟರು. ಇನ್ನು ಈ ಕಡೆ ಅಮ್ಮ ಸಾಂಬಾರು ಮಾಡ್ತಾ ಇದ್ದಾರಲ್ವ, ಆ ರೆಸಿಪಿನ ಸ್ವಲ್ಪ ನಾನು ಶೂಟ್ ಮಾಡ್ಕೊತಾ ಇದ್ದೀನಿ. ಮೊದಲು ಸ್ವಲ್ಪ ಹುಣಸೆಹಣ್ಣ ಬಿಸಿನೀರಲ್ಲಿ ನೆನೆಸ್ಕೊಳ್ತಾ ಇದ್ದಾರೆ. ಅಂದರೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣಿದು, ಅಷ್ಟನ್ನು ಕೂಡ ಬಿಸಿನೀರಲ್ಲಿ ನೆನೆಸಿಡೋದ್ರಿಂದ ಸ್ವಲ್ಪ ಬೇಗನೆ ಹುಳಿ ತೆಕ್ಕೊಳ್ಬೋದು ಅಂತ. ಇನ್ನು ಈ ಕಡೆ ಮೀನೆಲ್ಲ ತೊಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಅರಶಿನದ ಪುಡಿ ಹಾಗೆ ಜಜ್ಜಿರೋ ಈರುಳ್ಳಿನ ಹಾಕಿದ್ದಾರೆ. ಈರುಳ್ಳಿ ಮತ್ತು ಅರಶಿನದ ಪುಡಿನ ಹಾಕಿ ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಟ್ಟು ಅದಾದಮೇಲೆ ಒಂಚೂರು ಹಂಗೇನೆ ಕೈಯಲ್ಲೇ ಉಜ್ಜಿ ತೊಳಿತಾ ಇದ್ದಾರೆ ಫಸ್ಟು. ಇನ್ನು ಈ ಥರ ತೊಳೆದಿದ್ದಾದಮೇಲೆ ಹಸಿಟ್ಟು ಹಾಕ್ಕೊಂಡು ತೊಳಿತಿದ್ದಾರೆ. ಹಸಿಟ್ಟು ಅಂತ ಅಂದರೆ ರಾಗಿ ಹಿಟ್ಟು ಬರುತ್ತಲ್ವ, ರಾಗಿ ಹಿಟ್ಟನ್ನು ಕೂಡ ಅಷ್ಟೇ ಪ್ರತಿಯೊಂದು ಮೀನಿಗೂ ಕೂಡ ಹಚ್ಚಿ ಕೈಯಲ್ಲೇ ಒಂಚೂರು ಚೆನ್ನಾಗಿ ಅದನ್ನು ಸ್ಕ್ರಬ್ ಥರ ಮಾಡಿ ಅದಾದಮೇಲೆ ನೀರಲ್ಲಿ ಚೆನ್ನಾಗಿ ತೊಳೆಯೋದು. ನಾನು ಬರೀ ಯಾವಾಗಲೂ ರಾಗಿ ಹಿಟ್ಟನ್ನ ಹಾಗೆ ತೊಳಿತಾ ಇದ್ದೆ. ಅಮ್ಮ ಈರುಳ್ಳಿ ಕೂಡ ಸೇರಿಸಿ ತೊಳಿತಾರೆ. ಈರುಳ್ಳಿ ಹಾಕೋದ್ರಿಂದನೂ ಕೂಡ ಪೂರ್ತಿಯಾಗಿ ಸ್ಮೆಲ್ ಹೋಗ್ಬಿಡುತ್ತಂತೆ, ಒಂದು ಚೂರು ಕೂಡ ಫಿಶ್ಶಿನ ಸ್ಮೆಲ್ಲೇ ಬರಲ್ವಂತೆ. ಅದು ನನಗೆ ನಿಜವಾಗ್ಲೂ ನನ್ನ ಅಮ್ಮ ಒಂಚೂರು ಬರಲ್ವಾ ಅಂತೇಳಿ ನಾನು ಹಂಗೆ ಕೇಳ್ತಾ ಇದ್ನ. ಅದಕ್ಕೆ ಅವರು ತೋರಿಸ್ತಾ ಇದ್ರು, ನೋಡೋದು ನನ್ನ ಕೈ ಏನಾದರೂ ಸ್ವಲ್ಪನಾದರೂ ಸ್ಮೆಲ್ ಬರ್ತಾ ಇದೆಯಾ ಅಂತೇಳಿ. ನಿಜವಾಗ್ಲೂ ಒಂಚೂರು ಕೂಡ ಸ್ಮೆಲ್ ಬರಲ್ಲ. ಹಾಗೆ ಫಿಶ್ ಕೂಡ ಅಷ್ಟೇ ನೀಟಾಗಿ ಕ್ಲೀನ್ ಆಗುತ್ತೆ. ನೀವೇ ಇಲ್ಲಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಇನ್ನು ಮೀನು ಸಾರು ಮಾಡ್ಕೊಳ್ಳಿಕ್ಕೆ ಮೊದಲೊಂದು ಸ್ವಲ್ಪ ಶುಂಠಿನ ಜಾರ್ಗೆ ಹಾಕ್ಕೊಂಡು ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ 1-2 ಈರುಳ್ಳಿನ ದಪ್ಪದಾಗ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 1 ಟೊಮೊಟೊನ ಹಾಕ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಒಂದು 3-4 ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದಾರೆ. ಅಂದರೆ ಸಾಂಬಾರು ಪುಡಿ ಮನೇಲಿ ಮಾಡಿಸ್ತೀವಲ್ವ ಅದನ್ನೇ ಹಾಕ್ಕೊಂಡಿದ್ದಾರೆ. ಇದ್ರ ಜೊತೆಗೆ 1 ಸ್ಪೂನ್ ಆಗೋವಷ್ಟು ಅಚ್ಚ ಖಾರದ ಪುಡಿ. ನಮ್ಮನೆ ಖಾರದ ಪುಡಿ ಸ್ವಲ್ಪ ಖಾರ ಕಡಿಮೆ ಇದೆ, ಅದಕ್ಕೆ ಅವರು ಒಂದು 4-5 ಒಣಮೆಣ್ಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡಿದ್ರು. ಇದಕ್ಕಿನ್ನ ಸ್ವಲ್ಪ ಮಸಾಲೆ ಎಲ್ಲನೂ ಹಾಕಬೇಕಿತ್ತು. ನಾನು ವಿಡಿಯೋ ಮಾಡ್ತಿದ್ನಲ್ವ, ಹಾಗಾಗಿ ನಮ್ಮ ಅಮ್ಮ ಗಾಬರಿಲಿ ಮರ್ತುಬಿಟ್ಟಿದ್ದಾರೆ. ನನಗೆ ಹೇಳ್ತಾಯಿದ್ರು, ನೀನು ವಿಡಿಯೋ ಮಾಡೋದ್ರಿಂದ ನನಗೆಲ್ಲ ಮರ್ತೇ ಹೋಗ್ತಾ ಇದೆ ಅಂತ. ಆಮೇಲೆ ಸ್ವಲ್ಪ ಕಡಲೆ ಹಾಗೆ ಒಂಚೂರು ಚಕ್ಕೆ ಹಾಕಿದ್ರು. ಈ ಮೀನು ಸಾಂಬಾರಿಗೆ ಲವಂಗ ಹಾಕಬಾರ್ದಂತೆ, ಬರೀ ಚಕ್ಕೆ ಮಾತ್ರ ಅಂತೆ. ಅದಾದಮೇಲೆ
ಸ್ವಲ್ಪ ಕಾಯಿನ ಸೇರಿಸ್ಕೊಂಡು ಮತ್ತು ನುಣ್ಣಗೆ ರುಬ್ಕೊಂಡಿದ್ದಾರೆ. ಇಷ್ಟೇ, ಇದಕ್ಕಿನ್ನೇನು ಆಗೋಂಗಿಲ್ಲ. ನಾನು ಮಾಡೋದೇ ಬೇರೆ ಥರ, ಅಮ್ಮ ಮಾಡೋದೇ ಬೇರೆ ಥರ. ಇನ್ನು ಮೀನು ಸಾಂಬಾರನ್ನ ಆದಷ್ಟು ಮಡಿಕೆಯಲ್ಲೇ ಮಾಡಬೇಕು. ಮಡಿಕೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಮಡಿಕೆನ ಬಿಸಿ ಮಾಡಲಿಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ನೇರವಾಗಿ ಆ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆ ಹುಣಸೆಹಣ್ಣು ಚೆನ್ನಾಗಿ ಕುದಿದಿದೆ ಅಂತ ಅಂದಮೇಲೆ ಈ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಅದಕ್ಕೆ ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ನೀರನ್ನ ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತಾರೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾರೆ. ಸಾಂಬಾರನ್ನ ಇನ್ನೇನು ಇಳಕಬೇಕು ಆ ಸಮಯದಲ್ಲಿ ಮೀನನ್ನ ಹಾಕಿ ಒಂದೇ ಒಂದು ನಿಮಿಷ ಮುಚ್ಚಿದ್ರೆ ಆಯಿತು, ಈ ಮೀನು ಸಾಂಬಾರು ರೆಡಿ ಆಗುತ್ತೆ. ಮಡಿಕೆಯಲ್ಲಿ ಮಾಡ್ತಾ ಇರೋದ್ರಿಂದ ಬರೀ ಒಂದು ನಿಮಿಷ ಮುಚ್ಚಿಡಬೇಕು ಅಷ್ಟೇ, ಜಾಸ್ತಿ ಹೊತ್ತಿಟ್ರೆ ಓವರ್ ಕುಕ್ ಆಗಿಬಿಡುತ್ತೆ. ಇನ್ನು ಮಾಮೂಲಿಯಾಗಿ ನಾನ್ ವೆಜ್ ಎಲ್ಲ ಮಾಡಿದಾಗ ಅಮ್ಮ ಈ ಥರ ಕಬ್ಬನ್ನ ಕಾಯಿಸ್ಬಿಟ್ಟು ಅದಕ್ಕೆ 3 ಸಲ ಎಜ್ತಾರೆ. ಹಳ್ಳಿ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ, ಎಲ್ಲರೂ ಕೂಡ ಹಿಂಗೆ ಮಾಡೋವಂಥದ್ದು. ನಾನು ಕೂಡ ಹಿಂಗೆ ಮಾಡ್ತೀನಿ. ಒಂದೊಂದು ಸಲ ಮರ್ತೋದಾಗ ಸುಮ್ಮನೆ ಆಗಿಬಿಡ್ತೀನಿ. ಇನ್ನು ಮೀನು ಸಾಂಬಾರು ರೆಡಿ ಆಯಿತು. ಇದನ್ನು ತಣ್ಣಗಾದ್ಮೇಲೆ ತಿಂದ್ರೇನೇ ರುಚಿ. ಇನ್ನು ಇವತ್ತಿನ ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ಥ್ಯಾಂಕ್ ಯು.